ಅಂತೂ ಮಗನ ಲಗ್ನ ಆತಪ್ಪ. ಈಗ ನಿರಾಳವಾಗಿ ಅದೇನು ನೋಡ್ರಿ ನಾನು. ಇರ್ಜಿ ಇನ್ಮ್ಯಾಗ ಜಂಪರ್ ಹೊಲ್ಯಾಕ ಹೋಗ್ಬೇಡ್ಲೆ, ಆರಾಮ್ ಇದ್ಬಿಡು. ನಾನು ಹೊಲ್ದಾಗ ಭಾಳ ಕಷ್ಟಪಟ್ಟಿನ ದುಡ್ಯಾಕ ಹೋಗಲ್ಲಪ್ಪ, ಆರಾಮ್ ಇರ್ಬೇಕಂತ ಮಾಡೀನಿ. ಯಾಕ್ರಿ ಎದ್ರ ಸಂಬಂಧ? ನೋಡಂತ ಹೇಳೀನಿ ಗೌಡ್ರಿಗೆ ಗಿರಾಕಿನ ಗೊತ್ತನ, ಹೊಲ ಮರಾತನಿ ಕೈಯಾಗಿ ಈಡಾಗಿ ರೊಕ್ಕ ಬರ್ತೈತಿ. ನನ್ನ ಅದ್ರವ್ನು ನಾನು ಹಿಡ್ದಾರ ಯಾರದಾರ ಹೇಳಿ ನೀನ ನೋಡೋಣ. ಫುಲ್ ರೊಕ್ಕನೇ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಆರಾಮ ಮಜಾ ಮಾಡ್ಬಿಡುನಂತ. ಏನಂತೀವಿ? ಏನಂತ ಮಾತಾಡ್ತೀರ್ರಿ? ಕಷ್ಟದಾಗ ಇಷ್ಟ ಇದ್ದು ಕಾಸ್ಲಿ ನಿಮ್ಮ ಬಾಯಾಗಿಂತ ಮಾತು ಬರ್ತೈತೆ ರೀ. ಮಜಾ ಮಾಡ್ಬಿಡ್ತಾರಂತ. ಕೂತಿಂದ್ರೆ ಕುಡ್ಕಿ ಹೊನ್ನೋ ಸಾಲದಲ್ಲಂತ. ಆ ರೊಕ್ಕ ಏನು ಫಸ್ಟ್ ಸಾಲ ಹರ್ಕೊಂಡು ಎಲ್ಲ ನಿರುಂಬಳಾಗಿ ಚಿಂತೆ ಬಿಟ್ಟೆ ಏನು ಖುಷಿಯಾಗಿ ಮನ್ಯಾಗ ಒಂದು ಹಬ್ಬದ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಏನು ಉಳಿದಿದ್ದಷ್ಟು ರೊಕ್ಕ ಬ್ಯಾಂಕ್ನ ತೆಗೆದಿಡ್ರಿ ನಮ್ದಲ್ಲ ಅಂತೇಳಿ ಬಡ್ಡಿಗೆ ಬಡ್ಡಿ ಕೂಡ್ಕೊಲಿ. ಏನು ಈಗ ಹೆಂಗೆ ದುಡ್ಡು ಜೀವನ ನಡ್ಸಾಕತ್ತೇವೆ ಹಿಂಗೆ ದುಡ್ಡು ಜೀವನ ನಡ್ಸೋಣ. ಕಟ್ಟೋದಿರೋದಿಲ್ಲಲ್ಲ, ದುಡ್ದಿದ್ದಷ್ಟು ರೊಕ್ಕ ಕೈಯಾಗ ಉಳಿತೈತಿ. ಆ ರೊಕ್ಕ ಹಾಗೆ ಇರಲಿ. ಯಾಕಂತಂದ್ರೆ ಮನುಷ್ಯ ಯಾವತ್ತು ಕಷ್ಟ ಬರ್ತೈತಿ ಹೇಳೋಕ್ಕಾಗಲ್ಲ. ಅದು ಹೋಗಲಿ, ನಮ್ಗೆ ಅದ್ರ ಅವಶ್ಯಕತೆ ಏನೂ ಇಲ್ಲಲ್ಲ. ಉಳಿದಿದ್ದ ರೊಕ್ಕ ಬ್ಯಾಂಕ್ನಾಗ ಇರಲಿ. ಏನು ಮುಂದೊಂದು ದಿನ ಬೇಕಾದಾಗ ತೆಗೆಸ್ಕೊಂಡ್ರಾತ, ಇಲ್ಲ ಅಲ್ಲೇ ಬಡ್ಡಿ ಕೂಡ್ತಾ ಇರಲಿ. ನೋಡೋಣ ಮುಂದೆ ಯಾವತ್ತಾರ. ಹಂಗಲ್ಲಿ ಹಾಕ್ಕೊಳಕ್ಕೆ ಒಂದು ಬಂಗಾರ ತುಂಡಿಲ್ಲ ಅಂತ ಆಸೆ ಪಡ್ತಿ. ಎಲ್ಲ ಹೆಣ್ಮಕ್ಳು ಬಂಗಾರ ಹಾಕೊಂಡಿರ್ತಾರೆ. ನಿನ್ನ ಕಡೆ ಏನೈತಿ? ಕಿವ್ಯಾನು ಸತಿಗೆ ಇಲ್ಲ. ಕಷ್ಟ ಅಂತೇಳಿ ಪಾಪ ಕಿವ್ಯಾನು ಸತಿಗೆ ಹೋದ್ಸಲ ನಿನ್ನ ಮಗಳಿಗೆ 5,000 ರೂಪಾಯಿ ಅರ್ಜೆಂಟ್ ಬೇಕು ಹಾಸ್ಟೆಲ್ ಫೀಸ್ ಕಟ್ಟಾಕಂದಾಗ ನಿನ್ನ ಮಗಳಿಗೆ ಕಿವ್ಯಾಂದು ಒತ್ತಿ ಇಟ್ಕೊಟ್ಟಿದ್ದೀನಿ ನೆನಪೈತಿ. ಅವತ್ತಾಗ ಬಡ್ಡಿಗೆ ಬಡ್ಡಿ ಬೆಳೆದು ಅಲ್ಲೇ ಹೋಗೇ ಬಿಟ್ಟು ಬಿಡು. ನಿನ್ಗೆ ಒಂದು ಜೋಡಿ ಕಿವ್ಯಾಂದು ಏನು ಕೊಳ್ಳಾಗ ಎಲ್ಲ 4 ಹೆಣ್ಮಕ್ಳ ಗತೆ ನಿನಗೂ ಒಂದು ಚಂದನ್ ಮಾಂಗಲ್ ಚೈನ್ ಏನು ಒಂದು ಜೋಡಿ ಬಳಿ ಮಾಡಿಸ್ಕೊಂತೀನಿ ಅಂದ್ರೆ ಮಾಡಿಸ್ಕೋ. ಆ ಕಾಲದಾಗದಿರಿ ನೀವು ಮಾಂಗಲ್ಯ ಚೈನು ಬಳಿ ಕಿವ್ಯಾಂದು ಇಷ್ಟು ತಗೊಂಡ್ರೆ ಬ್ಯಾಂಕ್ನಾಗ ಇಡಾಕ ರೊಕ್ಕ ಎಲ್ಲ ಉಳಿತೈತಿ ನಿಮಗೆ. ಅಲ್ಲೇ ಒಂದು 35 ಲಕ್ಷಕ್ಕೆ ಹೊಲ ಹೋತಂದ್ರೆ ಬ್ಯಾಂಕ್ನಾಗ ಇಡಾಕ ರೊಕ್ಕ ಉಳಿಯಂಗಿಲ್ಲನ? 12 ಲಕ್ಷ ಸಾಲ ಹರಿತೀವಿ ಕರೆಕ್ಟ್ ಎನಿಸೇವಿ. ಮನ್ಯಾಗ ಲೆಕ್ಕ ಮಾಡಿ ನಾ ಎಲ್ಲ 12 ಲಕ್ಷ ಐತಿ ಸಾಲ ಹರಿತೀನಿ. ಉಳಿದಿದ್ದು ಒಂದು 6, 7 ಬೇಡ 8 ಲಕ್ಷ ನಿನ್ನ ಬಂಗಾರ ಎಲ್ಲ ಆತಂದ್ಕೋ. ಏನು ಉಳಿದಿದ್ದು ಬ್ಯಾಂಕ್ನಾಗ ಇಟ್ರಾತು. ಬೇಡಪ್ಪ ಅಷ್ಟೆಲ್ಲ ಏನು ಬೇಡ. ಬೇಕಾರ ನನ್ನ ಕರೆ ತಾಳ ಐತಲ್ಲ ಅದ್ರಾಗ ಬೇಕಾದ್ರೆ ಒಂದಿಷ್ಟು ಗುಂಡು ತೊಗೊಂಡು ಹಾಕೋತೇನೆ ಸಾಕು. ಒಂದು ಜೋಡಿ ಕಿವ್ಯಾಂದ ಸಾಕು. ಬಳಿ ಗಿಳಿ ಎಲ್ಲ ಏನು ಬೇಡ. ಏನು ಉಳಿದಿದ್ ರೊಕ್ಕ ಬ್ಯಾಂಕ್ನಾಗ ಇಡ್ರಿ. ಏನು ಬಡ್ಡಿಗೆ ಬಡ್ಡಿ ಕೂಡ್ಲಿ. ಬೇಕಾರೆ ಒಂದು 6 ತಿಂಗಳಿಗೋ 3 ತಿಂಗಳಿಗೆ ಹೋಗಿ ಅಸಲಲ್ಲೇ ಇರಲಿ, ಬಡ್ಡಿ ಅಷ್ಟೇ ಬಿಡಿಸ್ಕೊಂಬರ್ರಿ. ಎದಕ್ಕಾರ ಕೈ ಖರ್ಚಿಗೆ ಆಕತಿ. ಫಿಕ್ಸ್ ಡೆಪಾಸಿಟ್ ಇಟ್ಬಿಡ್ರಿ ಅಂತೇನೆ ನಾನು. ಆತು ಹಂಗೆ ಮಾಡಂತಗ. ಹಂಗಾರ ಮತ್ತು ನೀನು ರೊಕ್ಕ ಬಂದತಿ ಅಂತೇಳಿ ಸೊಸಿಗೆ ಬಂಗಾರ ಮಾಡ್ಸಂದಿಗಿಂದಿ ಏನಾರ ಹಾಕಿದ್ರಿಗೆ ಮತ್ತೆ ಏನು ಅವಾಗಿಲ್ಲ ಅಂದ್ರೆ ಮತ್ತೆ ಅಕ್ಕಿಗೂ ಸಿಟ್ಟು ಬರ್ತೈತಿ. ಮತ್ತು ಅಂಥದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಏನು ಕಡಿಮೆ ಆಗೈತೆ ಅವ್ರಿಗೆ ಅಪ್ಪ ಬೇಕಂದಷ್ಟು ಹಾಕ್ಯಾರ. ಮತ್ತೆ ಸುಮ್ಮನೆ ಗಪ್ ಚಿಪ್ ಇರ್ಬೇಕು ಅಷ್ಟೇ. ಆಯ್ತು ರೀ ಆಯ್ತು. ಹಾಂ ಎಂತ ಚಂದ ಯೋಚನೆ ಮಾಡ್ತೀರಿ ನೋಡು. ಆಯ್ತು ತೋರಪ್ಪ. ಅಲ್ಲ ಬೆಳಗ್ಗೆ ನನಗೊಂದು ಮಾತು ಹೇಳಂಗೆ ಹೋಗ್ಯಾರಲ್ಲ. ಹೇಳ್ಬೇಕಂದ್ರೆ ನಾನೇ ನೀವು ಹೊಲಕ್ಕೆ ಹೋಗಿದ್ರಲ್ಲ, ಇನ್ನು ಬಿಸಿಲು ನೆತ್ತಿಗೆ ಇರ್ತೈತಪ್ಪ, ಬೇಡ ತಂಪತ್ನಾಗ ಈಗ ಹೋಗ್ಬರ್ರಿ ನೀವು ಊರಿಗೆ ಹೋಗ್ರಿ, ನಾನು ನಿಮ್ಮಪ್ಪ ಬರತ್ಲೆ ಹೇಳ್ತೇನೆ. ಮತ್ತು ಇನ್ನು ಬಿಸಿಲು ಭಾಳ ನೆತ್ತಿಗೆ ಏರ್ಬಿಡ್ತಂದ್ರೆ ಹೋಗಕ್ಕೆ ಆಗಂಗಿಲ್ಲ ಬೇಡ ಅಂದೆ. ಪಾಪ ಅದಕ್ಕೆ ಆಯ್ತು ಬೇ ಹೋಗ್ಯವಂಗಾರ ಅಪ್ಪಗೆ ಹೇಳ ಅಂತ ಹೋತದ. ಆಯ್ತು ಬಿಡು ಹೋಲ್ ಮತ್ತೆ ಬಿಸಿಲು ಇರ್ತದೆ ಅಂದೆಲ್ಲ. ಸರಿ ಹುಷಾರಾಗಿ ಹೋಗಂತ ಹೇಳಿಯೇ ಇಲ್ಲ. ಮೊದಲೇ ಗಾಳಿ ಪಾಳಿ ಜಗ ಸರಿ ಇರಂಗಿಲ್ಲ ಬಿಡಂಗಿಲ್ಲ. ಬೈಪಾಸ್ ಮೇಲೆ ಬೇರೆ ಹೋಗುದು. ಗಿರ್ಜಿ ನನ್ನ ತಲೆಯಾಗೋದು ಐಡಿಯಾ ಬಂತಲೆ, ನಾವು ಯಾಕೆ ಒಂದು ಕಾರ್ ತಗೋಬಾರ್ದು? ಯೋ ರೊಕ್ಕ ಕೈಯಾಗ ಬರ್ತಿದ್ದಂಗೆ ಏನು ತೆಲಿಗಿಲಿ ಕೆಳಗಿಡಕತ್ತೈತೇನ್ರಿ ನಿಮಗೆ? ಕಾರ್ ತಗೊಂತೀನಂದ್ರೆ ತಗೊಂಡು ಏನು ದೇಶ ಹಾಳಾಕೊಂಟಿ? ಏನು ದಿನ ನೌಕರಿ ಹೋಗಿರ್ರಿ ನೀವು ಕಾರ್ ತಗೊಂಡು ಹೋಗಕ್ಕೆ? ಹೋಗೋ ಹೊಲಕ್ಕೆ, ಆ ಹೊಲದ ದಾರ್ಯಾಗ ನೆಟ್ಟು ಬೈಕೇ ಹೋಗಂಗಿಲ್ಲ. ಸೊಡ್ಡ ಬಡ್ಡ ತೆಗ್ಗುದಿನಿ ದಾರ್ಯಾಗ. ಇನ್ನು ಕಾರ್ ತಗೊಂಡು ಏನು ಮಾಡ್ತೀರಿ? ತಗ ನಿನ್ನೊಂದು ಕತಿ ಆಯ್ತಾಗ ಸುಮ್ಮನೆ ರೀ. ರೊಕ್ಕ ಐತೆ ಅಂದ್ಕೊಟ್ಲೆ ತಲೆ ತಿರ್ತಿದ್ವಿ. ಇನ್ನು ರೊಕ್ಕ ಬರ್ಲಾರ್ದನೆ ಹಿಂಗೆ ಹಿಂಗೆ ರೊಕ್ಕ ಬಂದಿಂದ ಏನಾಯ್ತು ದೇವರಿಗೆ ಗೊತ್ತು. ಯಪ್ಪ ದೇವ್ರೆ, ನೀವು ಹಿಂಗೆಲ್ಲ ಮಾಡೋದಾದ್ರೆ ರೊಕ್ಕ ಹೊಲ ಮಾರದ ಬೇಡದನ್ನ ಎಟ್ಟನ ಸಾಲ ಆಗಿರ್ವಲ್ ತಕ್ಕದ್ರ ಅವನ ತಗ. ಆತು ಏನ ಮಗ ಸುಸಿ ಆರಾಮಾಗಿ ಅಡ್ಡಾಡ್ತಾವಲ್ಲ ಅಂತೇಳಿ ಅಂದೆ. ಹೋಗ್ಲಿ ಬಿಡು, ಮಗಳು ಅಡ್ಡಾಡ್ಬೇಕು ಕಾರ್ನಾಗ ಅನ್ನೋದಿದ್ರೆ ಅವ್ರ ಮಾವನ ಕೊಡಿಸ್ವಲ್ಲಕ್ಕ. ಹೌದಿಲ್ಲ? ಆಯ್ತು ಬಿಡು ಹೋಗ್ಲಿ. ನಾ ಇಲ್ಲ ಮಾರನ್ ನೀ ತೆರೆ ಕಟ್ಸ್ಬಿಡ. ರೊಕ್ಕ ಒಟ್ಟು ತಂದು ನಿನ್ನ ಕೈಯಾಗ ಕೊಡ್ತೀನಿ. ನಿನ್ನ ಹೆಸರಿಗೆ ಹೋಗಿ ಡೆಪಾಸಿಟ್ ಇಟ್ಟು ಬರೋಣ ಆತಾ? ಈಗ ಹಿಂಗಂದ ಆಮೇಲೆ ಮಾತು ತಿರುಗಿಸಿರಿ. ಮತ್ತೆ ಹಿಂದಾಗಡೆ ಏನು ಹುಚ್ಚರು ಸಂತಿ ಮಾತಾಡ್ತೀರಿ ಏನಪ್ಪ? ನಿಮ್ಮ ಕೈಯಾಗ ಕೊಟ್ಬಿಟ್ರೆ 3 ದಿನ ಕುಡಾಯಿಸ್ಬಿಡ್ತೀರಿ ಅದನ್ನ ರೊಕ್ಕನ. ದೇವ್ರೇ, ಮಂಗ್ಯಾಗ ಸೀರೆ ಕುಡಿಸ್ತಂಗೆ ಆಕತಿ. ಅದೇನ ಅಂತಾರಲ್ಲ, ಮಂಗ್ಯಾನ ಕೈಯ ಮಾಣಿಕ್ಯ ಕೊಟ್ರೆ ಮುಷ್ಟಿ ನೋಡಿ ಮುಕ್ಳ ಇಟ್ಕೊಂಡಿತ್ತಂತ. ಹಂಗಾತ್ ನಿಮ್ಮ ಕೈಯ ರೊಕ್ಕ ಕೊಡೋದು. ರೊಕ್ಕ ಕೈ ತುಂಬ ಬರೋದಲ್ರಿ ಮುಖ್ಯ, ಅದನ್ನು ಹೆಂಗೆ ಖರ್ಚು ಮಾಡಬೇಕು ವಿಚಾರದಿಂದ ಅನ್ನೋದು ಭಾಳ ಮುಖ್ಯವಾದ ವಿಚಾರ. ಚಲ್ಲಕ್ ಬಲ್ಲಕ್ ಮಾಡಿದ್ರೆ ಕಷ್ಟದಾಗ ನಾವೇ ನಳ್ಬೇಕಾಕತಿ. ಒಂದೊಂದು ಟೈಮ್ನಾಗ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟೇವ ಅನ್ನೋದು ಮರಿಬೇಡ್ರಿ. ಆಯ್ತು ಬಿಡು ಮರೆ ಓಲೆ ತಗ. ಅವ ನೋಡವ ಹೆಂಗೈತಿ? ಚಂದ ಐತಿ, ಮಸ್ತ್ ಐತಿ, ಭಾರಿ ಐತಿ ಡಿಸೈನ್. ಇದನ್ನ ಹಾಕೋದ್ ಫಂಕ್ಷನ್ಗೆ ಮಸ್ತ್ ಕಾಣ್ತತಿ. ಬೇಡ ಇದನ್ನ ತಗೊಂಡು ಮನೆಗೆ ಬರಾಕತ್ತೀಯ? ಹ್ಞೂನ್ರಿ, ಮತ್ತೆ ಮನೆಗೆ ತಗೊಂಡ್ ಬರೋದು ಬೇಡ ಇದನ್ನ. ಅಲ್ಲೇ ನಿನ್ ತಲೆ ಬುದ್ಧಿ ಐತಿಲ್ಲ. ನಮ್ಮ ಅತ್ತಿಗೆ ಮಗಗೆ ಏನು ವ್ಯವಹಾರ ಮಾಡಿಕೊಡ್ಲಿ ಅಂತೇಳಿ ರೊಕ್ಕ ಕೇಳಿಲ್ಲ ನನ್ನ ಅವತ್ತು. ನೀ ಹೆಂಗ ಬಾಯ್ ಮಾಡಿದಿ, ನಾನು ಇಲ್ಲ ಅಂದೆ ಮುಗಿದು ಹೋಗ್ತದ. ಈಗ ಅಡ್ಕಿ ಕಚ್ಚಾಕೀನಿ, ಅವ್ರಿಗೂ ಸ್ವಲ್ಪ ಸೂಕ್ಷ್ಮ ಮುಟ್ಟಿರ್ತತಿ, ಗೊತ್ತಿರ್ತತಿ. ಈ ಟೈಮಿಗೆ ಮತ್ತೆ ಮುಗಿಯ ಬಿಡ್ತಾರೆ ಈಗ ಅವ್ರು. ಅದನ್ನ ಹೆಂಗ್ ತಪ್ಪಿಸ್ಕೊಲಿ, ಮನೆಗೆ ಹೋಗಿ ಅವ್ರಿಗೆ ಉತ್ತರ ಏನು ಕೊಡ್ಲಿ ಅನ್ನೋ ನನಗಾಗೈತಿ. ನೀ ನೋಡಿ ನಕ್ಲೆಸ್ ತೋರ್ಸಕೊಂಟಿಯಲ್ಲ. ಅಯ್ಯ ನಿಮ್ದೊಂದು ಕತೆ ಆತ್ರಿ. ಅದೇನ ಅಂತಾರಲ್ಲ, ಅತ್ತಿಗೆ ಎದ್ಕೊಂಡು ನಾವು ಏನೋ ತುಳಿದಿದ್ರಂತ ಹಂಗಾತಿದ್ ಬಾಳೆ. ಅವ್ರಿಗೆ ಎದ್ಕೊಂಡು ನಾವು ನಮ್ಮ ಖುಷಿ ಸಂತೋಷ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳಕತ್ತೆ ಅಲ್ರಿ? ಅದು ಯಾಕೆ ಕೇಳ್ತಾರ್ರಿ ಅವ್ರು? ಹಂಗಾರೆ
ಅಡ್ಕಿ ಕಚ್ ಹಾಕಿ ರೊಕ್ಕ ಕೊಡು ಅಂತ ಯಾಕ್ರಿ ಕೇಳ್ತಾರ ಅವ್ರು? ನಮ್ ಜೀವನಕ್ಕೆ ಬೇಡ ರೊಕ್ಕ? ನೋಡ್ರಿ ನೀವು ರೊಕ್ಕದ ಮಕನ ನೋಡ್ತಾಳಿಕೆ ಅಂತ ಅನ್ಕೊಂಡ್ರು ಅಡ್ಡಿ ಇಲ್ಲ. ಅದ್ ಯಾಕ್ರಿ ಕೊಡ್ಬೇಕು? ಅವರಿಂದ ನಮಗೆ ಏನಾರ ₹1 ಕೊಡ್ತಾರಪ್ಪ ಹೊಳ್ಳಿ ವಾಪಸ್. ಅವರು ನಮ್ಗೆ ಯಾವ ತರ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗ್ಯಾರ ನಿಮ್ಗೆ ಅನ್ನೋದಾದ್ರೆ ಕೊಡ್ರಿ. ಅವ್ರು ಬರೀ ಇನ್ಕಮ್ ಅಷ್ಟೇ, ಔಟ್ ಗೋಯಿಂಗ್ ಇಲ್ಲ ಅವ್ರ ಹತ್ರ. ಯಾಕೆ ನೀವು ಅವ್ರಿಗೆ ಪದೇ 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 ದುಡ್ಡು ಕೊಡ್ತೀರಿ? ಅದು ಲಕ್ಷಗಟ್ಲೆ. ಅವ್ನ ಕಿಮ್ಮತ್ತಿಗೆ ರೊಕ್ಕ ಕೊಟ್ಟು ಓದ್ಸಕ್ ಹಚ್ಚಿದ್ರೆ ಪಾಸ್ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಫೇಲ್ ಆಗಿ ಬಂದು ಕುಂತಾನೆ ಇಲ್ಲಿ. ನೋಡ್ರಿ ನನಗೆ ಆಕಿ ನಿಮ್ಮ ಆತಿಗೆ ಏನೋ ಅನ್ಕೊಂತಾಳಂತ ನಾ ಹಾಕೊಳ್ಳೋದು ಬಿಡಕ್ಕಾಗಲ್ಲ, ನಾ ಹಾಕೊಳ್ಳೋದೆ ಅಲ್ಲ. ಹೌದು, ನೀವು ಮತ್ತೆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದಪ್ಪ. ಪಾಪ ತಗೊಂಡಳಕಿ ಹಾಕೊಂಡ್ ಬಿಡ್ರಿ ಹೇಳ್ಯಾರ, ಹಂಗೆ ಮಾಡ್ತೀರಿ? ಏಯ್ ನಿನ್ಗೇನು ಗೊತ್ತಾಕತಿ? ಸುಮ್ಮನಿರ ನೀನು. ಅಲ್ಲೇ ಸಂಬಂಧ ಹಾಳಕ್ಕವು ಏನ ಆತಿಗೆ ಏನಾರ ಯಾಕೆ ಅನ್ಕೋಲಿ? ಅಣ್ಣಗೇನು ಅನಿಸ್ತಲ್ಲಿ? ನನ್ನ ಮಗಗೆ ರೂಪಾಯಿ ಕೊಡ್ಲಿಲ್ಲ, ಹೆಂಡತಿಗೆ ನಕ್ಲೇಸ್ ಮಾಡ್ಸ್ಯಾನ ಅನಿಸ್ತತೆ ಇಲ್ಲ? ಇವ ಸಣ್ಣ ಪುಟ್ಟ ವಿಚಾರಗಳೇ ಸಂಬಂಧ ಒಡ್ಕೊಳಕ ದಾರಿ ಆಕತಿ. ಅಣ್ಣ ತಮ್ಮ ನಡಕ್ ಭೇದ ಭಾವ ಬರಬಾರ್ದು. ಈಗ ಸದ್ಯಕ್ಕೆ ಆ ನಕ್ಲೇಸ್ನಾಗ ಈಗ ಕೊಟ್ಟು ಕಳಿಸ್ಬೇಡ. ಇಲ್ಲಿ ಹಾಕೊಳ್ಳೋರು ಯಾರಿಲ್ಲ, ತಗಟ್ಟು ಟಿಜುರಿಯಾಗಿಡ. ಆಸ್ತಿ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಾಳ. ಕಷ್ಟ ಕಾಲಕ್ಕೆ ಈಗ ನಕ್ಲೇಸ್ ಉಪಯೋಗ ಆಗುವಂಗ ಒಂದು ಮಾಡ್ಕೊಂಡಾಳ, ಮುಗಿದೋತು. ಅದನ್ನೇನು ಹಾಕೊಳ್ಳೇಬೇಕಂತ ಏನಿಲ್ಲ ಕೊಳ್ಳಾಗ. ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ತೆಗೆದಿಡ್ರಿ, ಅದನ್ನ ಏನಾಗೋದಿಲ್ಲ. ಅಷ್ಟು ಸೂಕ್ಷ್ಮನೆ ಹೇಳ್ತಾ ಇದಾರ ಅವ್ರ ಅಂದೇನೆ ಕೇಳ್ಬೇಕು ಅದನ್ನ. ಯಾಕೆ ಅವ್ರ ಮಾತಿಗೆ ಕಿಮ್ಮತ್ತಿಲ್ಲ? ನೋಡಮ್ಮ ಗೌರಿ, ನೋಡ್ವಾ ಗೌರಿ, ನೀ ಹಂಗೆ ಹಠ ಮಾಡಕ್ ಹೋಗ್ಬೇಡ. ಗಂಡ ಏನು ಹೇಳ್ತಾನೆ ಅದನ್ನ ಕೇಳು. ಏನು ಹಂಗೆ ಮಾಡಬೇಡ. ಅವ್ರು ಹೇಳತ್ತಾರಿಲ್ಲ ಹಂಗೆ ತೋರಿಸ್ಬೇಡ. ಈಗ ಇದು ಕಣ್ಕಿಸ್ರಕತಿ ಅಂತೇಳಿ ತೋರಿಸ್ಬೇಡ. ಅವ್ರು ರೊಕ್ಕಕ್ಕೆ ಒದ್ದಾಡು ಹೊತ್ತಿನಾಗ ನಾವು ನಕ್ಲೇಸ್ ತೊಗೊಂಡೇವು ನೋಡು, ಬಳಿ ತೊಗೊಂಡೇವು ನೋಡು, ಬಂಗಾರ ತೊಗೊಂಡೇವು ನೋಡು ಅಂದ್ರೆ ಅದು ಮತ್ತೊಟ್ಟು ಸಿಟ್ಟು ಬರ್ತೈತಿ. ಸುಮ್ಮನೆ ಗಪ್ಚಿಪ್ ಇದ್ಬಿಡ್ಬೇಕು. ಏನು ಅಡ್ಕಿ ಕಚ್ಚಕ್ಕೆ ನಿನ್ನ ಗಂಡ ರೊಕ್ಕ ತೆಗೆದು ಬ್ಯಾಂಕಿಗೆ ಇಡ ಅಂತೇಳಿ ಇಡಿಸಿ ಬಂದಿಯಾ, ಮುಗ್ದೋತು ಅಷ್ಟೇ. ಸುಮ್ಮನೆ ನಿನಗೇನು ನಕ್ಲೇಸ್ ಮಾಡಿಸ್ಕೋಬೇಕಿತ್ತ ಮಾಡಿಸ್ಕೊಂಡು ಹೊರಗೆಲ್ಲ ಹೊಂಟ ನೀವು ಗಂಡ ಇಂತಿ ಹೊಂಟಾಗ ಹಾಕೋರಿ. ಇಲ್ಲಿ ನಮ್ಮ ಮನೆ ಕಡೆ ಫಂಕ್ಷನ್ ಇದ್ರೆ ಇಲ್ಲಿ ಬಂದು ಹಾಕೊಂಡು ಹೋಗಿ ಮುಗಿಸ್ಕೊಂಡು ವಾಪಸ್ ಬಂದು ತೆಗೆದು ಅಷ್ಟೇ. ಆದ್ರೆ ನಾನು ಈಗ ಹೋಗಿ ತೋರಿಸ್ಬೇಡ. ಈಗಿನ ಪರಿಸ್ಥಿತಿ ಹೆಂಗೈತಿ ಅರ್ಥ ಮಾಡ್ಕೊ. ಸ್ವಲ್ಪ ದಿನ ಇದೆಲ್ಲ ಪರಿಸ್ಥಿತಿ ತಿಳಿಯಾಗಲಿ, ಅವಾಗ ಹೋಗಿ ತೋರಿಸು. ಇನ್ನು ಯಾರು ಬೇಡ ಅಂತಾರ? ಅದು ತೋರ್ಸೋದನ್ನು ತೋರಿಸ್ಬೇಡ. ಕೊಳ್ಳ ಹಾಕೊಂಡಿರ್ತಿಲ್ಲ, ಅವ್ರು ನೋಡ್ತಾರ ಅವಾಗ. ಆಯ್ತಪ್ಪ, ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಒಟ್ಟು ನೆಮ್ಮದಿ ಒಂದು ಏನು ತೊಗೊಳಂಗಿಲ್ಲ. ಕಷ್ಟಪಟ್ಟು ದುಡಿಯೋದು ನನ್ನ ಗಂಡ ಅಲ್ಲೇ. ಇವ್ರಿಗೆ ಯಾರಿಗೆ ರೊಕ್ಕ ಅಪ್ಪ? ನನಗೆ ಒಂದು ಅನುಮಾನ ಅರ್ಥನೇ ಆಗ್ತಿಲ್ಲ. ನನ್ನ ಗಂಡಿಗೆ ಎಷ್ಟು ಹೊಲ ಕೊಟ್ಟಾರೋ ಅವ್ರಿಗೂ ಅಷ್ಟೇ ಹೊಲ ಕೊಟ್ಟಾರ. ಅವರು ನನ್ನ ಗಂಡನಷ್ಟು ರೊಕ್ಕ ಅವ್ರ ಹತ್ರ ಇಲ್ಲದೆ ಹೋದ್ರು ಅದ್ರ ಅರ್ಧನಾರ ಇರ್ಬೇಕಲ್ಲ. ಅರ್ಧನೂ ಇಲ್ಲ ಗಿರ್ದಾನೂ ಇಲ್ಲ ಅಂತಾರ ಅವ್ರು ಒಂದೊಂದ್ಸಲ. ನನಗೆ ರೊಕ್ಕ ಯಾಕಡೆ ಹೊಂಟೈತೆ ಅನ್ನೋದು ನನಗೂ ಗೊತ್ತಾಗಲ್ತು. ಗೊತ್ತಾನ? ಇವ್ರಂತೂ ಬಿಡು ಅದ್ರ ಬಗ್ಗೆ ವಿಚಾರನೇ ಮಾಡ್ವಲ್ರ. ಹೌದಾ ಅಂದ ಅಂತೀವ ಒಟ್ಟು ನೀನು? ಅಲ್ಲ ಇರ್ಬೇಕು ಬಿಡು. ಮತ್ತೆ ಹೌದು, ಪೀಕ್ ಹಾಕಿದ್ದೆಲ್ಲ ರೊಕ್ಕ ಮತ್ತೆ ಎಲ್ಲಿ ಹೋಗತಿ? ಹೋದ ತಿಂಗಳು ಮನೆಗೆ ಬೇಕಾದ ಸಂತಿ ಎಲ್ಲ ಇವರೇ ತಗೊಂಬಂದಾರ. ನಾನು ಅದಕ್ಕೂ ಏನು ಅಂದಿಲ್ಲ, ಹೋಗ್ಲಿ ಬಿಡು ಎಲ್ಲರೂ ತಿನ್ನೋದು, ಅದನ್ನೇನು ₹1 ಲೆಕ್ಕ ಹಚ್ಚೋದು ಅಂತೇಳಿ ಸುಮ್ಮನಾಗೇನಿ. ಮತ್ತು ಇವರು ಇನ್ನೂ ಆ ಕಡೆನೇ ಸುರಿಯಾಕೆ ನೋಡ್ತಾರ ಅಂದ್ರೆ ನಂಗೆ ಸಿಟ್ಟು ಬರಂಗಿಲ್ಲ. ಹಾಂ ಏನ್ರಿ? ಏನಿಲ್ಲ, ನಡೀರಿ ಹೋಗೋಣ. ಏನು ಹೇಳು? ನನಗೆ ಯಾಕೋ ನಿಮ್ಮಣ್ಣ ಬೇರೆ ಎಲ್ಲರ ರೊಕ್ಕ ಹಾಕ್ತಾ ಇದಾರ ಅಂತ ಸ್ವಲ್ಪ ಅನುಮಾನ. ಬೇರೆ ಎಲ್ಲರ ಅಂದ್ರೆ ನಾನೇನು ಕೆಟ್ಟದಾಗಿ ಹೇಳ್ತಿಲ್ಲ. ಏನಾರ ಖರ್ಚು ಮಾಡ್ತಾ ಇದಾರ ಅಥವಾ ಬೇರೆ ಯಾವ್ದಾರ ಎಲ್ಲಾರ ಹೋಗ್ತಾ ಐತೆ ಅಂತ ವಿಚಾರಿಸ್ಕೋಬೇಕಿಲ್ಲ. ವಿಚಾರ್ಸಕ್ ಏನೈತ್ಲೆ? ನಮ್ಮ ಅಣ್ಣ ಏನ್ ಕುಡ್ದು ಬರ್ತಾನ? ಏನ್ ಜೂಜ್ ಆಡಕ್ ಹೋಗಿದ್ ನೋಡಿ ಯಾವತ್ತಾರ? ಅವ ಹಂಗೆಲ್ಲ ಇಲ್ಲ. ಪಾಪ ಹೊಲ್ದಾಗ ಏಟ್ ಪೀಕ್ ಬರ್ತೈತೆ ಅಟ್ಟೆ. ಹೋದ್ಸಲ ಎಲ್ಲ ಹಾಳಾಗೈತಿ ಅನ್ನಕತ್ತಿದ್ದ. ಹಾಗಾಗಿ ರೊಕ್ಕ ತಂಗಲ್ ಕಾಂತದ ಕೈಗೆ. ಹೋಗ್ಲಿ ಬಿಡು, ಅದ್ನೇನ ಎಲ್ಲ ಲೆಕ್ಕ ಕಚ್ಚಿ ಲೆಕ್ಕ ಕೇಳಿ ನನ್ನ ಸುಮ್ಮನೆ ಬಂದು ಬೆಳಿಗ್ಗೆ ಇಷ್ಟೊತ್ತಾದ ಸಂಜೆ ಆತ. ಅವು ಅನ್ನೋ ದಾರಿ ಕಾಯ್ತಿರ್ತಾಳಲ್ಲಿ. ಏನ ನದಿ ಹೋಗೋಣ. ಅವನ್ ಸೀರಿಯಲಿಟಿ ಈಗ ಸೀರೆ ತಗೊಂಡು ಕೊಟ್ರೆ ಅದು ಕಣಕಿಸ್ರಾಗಲ್ಲನ? ಅದೇನ್ ನಡಿತೈತಿ. ₹1,000 ಸೀರೆ ಏನಕತಿ? ಹಿಂಗ ಪ್ಯಾಟಿಗೆ ಹೋಗಿದ್ವಿ, ಅಲ್ಲೇ ಆಕೊಂಡ್ ಸೀರೆ ತಗೊಂಡ್ಲ, ಅವು ಬಂದು ತಂದೆ ಅಂದ್ರೆ ಮುಗಿದು ಹೋಗ್ಬಿಡ್ತು. ಅದು ಅಲ್ಲದೆ ಅದಕ್ಕೆ ಒಂದು ತಗೋಬೇಕಿತ್ತು ಲೆಕ್ಕದಂತ ನೋಡಿದ್ರೆ. ನೀ ಸೀರೆ ತಗೊಂಡಿದ್ದು ಹೇಳ್ಬೇಡ. ಏನು ಅವ್ಗೆ ತಂದಿದ್ದಷ್ಟೇ ಹೇಳು. ಇಲ್ಲ ಅವ್ಗೆ ನಾ ಗಪ್ಚಿ ಕೊಡ್ತೇನಂತೆ, ಸುಮ್ಮನೆ ತಗೊಂಡು ಒಳಗೆ ಬಾ. ನಿಮ್ಮ ಅತ್ತಿಗೆ ಮಗ ತರಕ್ಕೆ ಅವ್ರ ಗಂಡ ಅದಾರ. ನಾವೇನು ತಗೊಂತೇವೆ ಎಲ್ಲ ಅವ್ರಿಗೂ ತೊಗೊಂಬರ್ಬೇಕನ್ನೋ ಕಾಯ್ದೆ ಏನೂ ಇಲ್ಲ. ಅವ್ರು ಏನು ತೊಗೊತಾರೆ ಎಲ್ಲ ನಮಗೂ ತಂದು ಕೊಡ್ತಾರನ? ಹೆಂಗ್ರಿ ಮೊನ್ನೆ ತಮಿಳ್ನಾಡು ಹೋದಾಗ ಆ ಸೀರೆ ಅಂತೇಳಿ ತೊಗೊಂಡು ಬಂದು ಕೊಡಲಿಲ್ಲ ನೀವು? 1500-2000 ಸೀರೆ ತಂದು ಕೊಟ್ಟಿದ್ದು. ಅವ್ರು ಹೋಗಿ ಬಂದ್ರಲ್ಲ ತಮಿಳ್ನಾಡಿಗೆ, ನನಗೇನು ತಂದು ಕೊಟ್ರು? ಹಾಂ ನೀವು ಹೋಗಿ ಬಂದಿದ್ರಲ್ವ, ಅದಕ್ಕೆ ನೀವೇನು ತೊಗೊಳೋದಿರ್ತದೆ ಬಿಡ ಅಂತೇಳಿ ನಾವೇನು ತಂದಿಲ್ಲ ಅಂದ್ರಿಲ್ಲ. ನಾನು ಹೋಗ್ಲಿ ಬಿಡ ಅಂತ ಸುಮ್ಮನೆ ಅದೇ. ಆತಾತು, ಈಗ ಅದನ್ನೇ ಬೆಳೆಸ್ಬೇಡ, ನಡಿ ಹೋಗೋಣ. ಮಾವರ ಆತಿರ್ ಬರ್ತೇನ್ರಿ. ಅಲ್ಲ $150 ದಿನ ಇರ್ಬೇಕು ಬೇಡಪ್ಪ? ಇಲ್ರಿ, ಮನ್ಯಾಗ ಹೇಳಿ ಬಂದಿಲ್ಲ, ಅದಕ್ಕೆ ಬರ್ತೀನಿ. ನಾ ಗಡ್ಯಾಗ ಕುಂತಿರ್ತೀನಿ, ಬಾ. ನೋಡು ಗೌರಿ, ನೀ ಗಂಡನ ಮಾತಿಗೆ ಒಳ್ಳೊಳ್ಳೆ ಮಾತಾಡಬೇಡ. ಅಪ್ಪ ನೀ ನಂದೇ ತಪ್ಪನ್ನಂಗೆ ಮಾತಾಡಬೇಡ. ಸ್ವಲ್ಪ ಸ್ವಾರ್ಥದಿಂದ ವಿಚಾರ ಮಾಡಿ ನೋಡಪ್ಪ. ನನ್ನ ಗಂಡ ದುಡ್ದಿದ್ದನ್ನ ಯಾಕೋ ಏನೋ ವಿನಾಕಾರಣ ಅವ್ರಿಗೆ ಯಾಕಪ್ಪ ಕೊಡಬೇಕು? ನಮ್ಮ ಇಷ್ಟ ಕಷ್ಟಗಳನ್ನು ಅವ್ರ ಸಲುವಾಗಿ ನಾವು ಯಾಕೆ ಬಿಡಬೇಕು? ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಪ್ಪ. ಅತಿ ದಾನ ಧರ್ಮ ಅಂತ ಮಾಡ್ಕೊತ ಅಯ್ಯೋ ಅವ್ರಿಗೂ ಇರಲಿ ನಮಗೂ ಇರಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋ ಅಷ್ಟು ಒಳ್ಳೆ ಮನಸ್ಸು ಏನಿಲ್ಲ ನಮಗೆ. ನಾನು ಪ್ರಾಕ್ಟಿಕಲ್ ಆಗಿರೋಕ್ಕೆ ಅವ್ರಿಗೆ ಹೆಂಗೈತೆ ಟಿಟ್ ಫಾರ್ ಟ್ಯಾಟ್. ಅವ್ರು ಹೆಂಗೆ ನಡ್ಕೋತಾರೆ ಹಾಗೆ ನಡ್ಕೊಳಕ್ಕೆ, ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡಕ್ಕೆ ನಾ ಹಂಗಿರೋದಷ್ಟೇ. ಅವ ಈ ನಕ್ಲೆಸ್ ತೆಗೆದಿಡು ಚಂದಾಗಿ. ಏನು ಹುಷಾರಿ, ತಿಜುರಿ ಕಿಲಿ ಎಲ್ಲೆಲ್ಲಾರ ಬಿಟ್ಟು ಹೋಗಬೇಡ. ಅದೇನು ಕಡಿಮೆ ರೊಕ್ಕದ್ದಲ್ಲ, ₹2.5 ಲಕ್ಷ ಕೊಟ್ಟಿರೋದು ಅದಕ್ಕೆ. ಏನು ತೆಗೆದಿಡು. ಆತು ರೀ ಬಾ, ಅದನ್ನ ಯಾರು ನಾ ಹಾಕೋತೀನಿ ನಾನು? ತೆಗೆದಿಡ್ತೇನೆ ತಗೋ. ಆಹಾ, ನನ್ನ ಮಗಳು ಕಾರ್ ಗಡೆ ಕುತ್ಕೊಂಡು ಹೋಗ್ತಾ ಇದ್ರೆ ನೋಡಾಕ ಒಂದು ಚಂದ. ರೀ ನೋಡ್ಬರ್ರಿ ಇಲ್ಲಿ ಓಣ್ಯಾನ ಹೆಣ್ಮಕ್ಳೆಲ್ಲ
ಕೆಲವೊಬ್ರು ಹೆಂಗೆ ಹೊರಗೆ ಹಿಣಿಕೆ ಹಾಕಿ ನೋಡಕತ್ತಾರ ನೋಡ್ರಿ. ನನ್ನ ಮಗಳು ಕಾರ್ ಗಾಡಿ ಬಂದು ಕಾರ್ ಗಾಡಿಗೆ ಹೋಗ್ಕಳ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಈ ಅದೃಷ್ಟ ಅವರಿಗೆ. ಕಾರ್ ಗಾಡಿ ತೊಗೊಂಡ್ರಿ, ಇಲ್ಲಾಂದ್ರೆ ತೊಗೊಂತಿದ್ರನ ಅವ್ರೆ. ಕಷ್ಟಪಟ್ಟು ದುಡಿತಾರೆ ಮನುಷ್ಯ, ತೊಗೋಬೇಕಂದ್ರೆ ತೊಗೊಂತಿದ್ರು. ಆತಾತ ನೋಡ್ರಿ, ಮದುವೆ ಆಗಿ ಇನ್ನೂ ನೆಟ್ಟಗೆ 1 ವರ್ಷನೂ ಕಳೆದಿಲ್ಲ, ಹೆಂಡತಿಗೆ ನಕ್ಲೆಸ್ ಮಾಡಿಸಿದ್ರು. ನೀವು ಅದೀರಿ ಕೊಳ್ಳಾಗ ಹಾಕೊಂಡಿಲ್ಲ ಅವೇನು ಮತ್ತೆ ಹರ್ ಕಾಲ್ ಮರಿಗೇನ ಕೊಳ್ಳ ಹಾಕೊಂಡಿದ್ದು? ಅದೇನು ಮತ್ತೆ ಏನದು ಬಂಗಾರದ ಸರ ಅಲ್ಲ ಅದು? ತೊಗೊಂಡು ನಡಿಲಿ ಒಳಗೆ ಮುಂಗ್ಲಿ ಮಕ್ಕದಕ್ಕೆ ಮಾವ. ಎಲ್ಲ ನಮ್ಮ ತಂಗಿ ಹಿತ್ಲಾಗ ಅರ್ಬಿಗೆ ಹಾಕ್ತಿರ್ಬೇಕು. ಅಲ್ಲ ನಮ್ಮ ಮಾವ ವರ್ಷ ಪೂರ್ತಿ ಹಿಂಗೆ ಹೋದ್ರೆ ನಮ್ಮ ತಂಗಿ ಗತಿ ಹಂಗಂತ ಏನೋ ಒಂದು 4 ತಿಂಗಳಾತಂತಲ್ಲ ಹೋಗೀಗ. ಯಾವಾಗ ಬರೋದು ಏನು ತಾನ? ಪಾಪ ನಮ್ಮ ತಂಗಿ ಬೇಜಾರಾಗ್ತಿರ್ಬೋದು ಆಕಿಗೆ. ಆ ಟ್ರಿಪ್ ಅಡ್ಡಾಡ್ಬೇಕು, ಆಮೇಲೆ ಮಾಲ್ಗೆ ಹೋಗ್ಬೇಕು, ಗಂಡನ ಜೊತೆ ಪಿಕ್ಚರ್ಗೆ ಹೋಗ್ಬೇಕು, ಏನೇನಾದ್ರು ಆಸೆ ಇರ್ತಾವೆ. ಪಾಪ ನಮ್ಮ ತಂಗಿಗೆ ಭಾಳ ಬೇಜಾರಾಗ್ತಿರ್ಬೋದು. ಮಾವುಗ ಇದು ದೇಶಕ್ಕಾಗಿ ಕೆಲಸ ಬಿಟ್ಟು ಸುಮ್ಮನೆ ಇಲ್ಲೇ ಏನಾರು ಒಂದು ಹಾಕ್ಕೊಡ್ಬೋದಿತ್ತು ಬಿಡು ಮಾವ. ನಾವು ಹೇಳಾತಪ್ಪ, ಎಲ್ಲ ಹೇಳಾತು. ಅವ ಏನು ಅವ್ನು ಹಠ ಬಿಡುವಲ್ಲ. ಅದು ಏನ ಇನ್ನೊಂದು 1.5 ವರ್ಷನ 2 ವರ್ಷ ಐತ್ ಮಾಡೋದು. ಅದಟ್ಟು ಮುಗಿಸಿ ಬರ್ತೇನೆ, ಅಷ್ಟಾರ ಮಾಡತ್ತೇನೆ. ಈಗ ಸುಮ್ಮನೆ ಇದ್ದು ಬಿಡ್ರಿ ಅಂದಿದ್ದ. ಈಗ ಹಂಗೂ ಹಿಂಗೂ ಸಣ್ಣಗೆ 1 ವರ್ಷ ಆಗಕ್ಕೆ ಬಂತು, ಇನ್ನೂ ಪೂರ ಆಗಿಲ್ಲ. ಇನ್ನೊಂದು 2 ವರ್ಷ ಉಳ್ದೈತಿ. ದೇವ್ರದಿಂದ ಅದೊಂದು ಮುಗಿದು ಹೋಗ್ಬಿಡ್ತಂದ್ರೆ ಹೂ ಸರ್ದಂಗೆ ಬೆಣ್ಣೆ ಕೂದಲ ತೆಗ್ದಂಗೆ ಅದೊಂದು ಮುಗಿತಂದ್ರೆ ಚಿಂತೆ ಬಿಡ್ತತ್ತಪ್ಪ ತಗ. ಅಂದಂಗೆ ಮಗಳಿಗೆ ಗಂಡಿಗೆ ನೋಡಕತ್ತೀರ ಇಲ್ಲ? ಬಾರ ಕುಂದ್ರ ಬಾ. ಯಾವಾಗ ಈಗ ಬಂದೇನ ಸುನಿಲ? ಚಾ ಮಾಡ್ಕೊಂಬರ್ಲ? ಏನು ಬಿಸಿಲು ಭಾಳ ಐತೆ? ಪಾನ್ಕ ತೊಗೊಂಬರ್ಲಪ್ಪ. ಏನು ತಿಂತಿ, ಏನು ಕುಡಿತಿ? ಬೇಡತಿ, ಏನು ಬೇಡ. ಹಂಗೆ ಬಂದು ನಾನು ಅಪ್ಪ ಮನ್ಯಾಗ ಇದ್ದಿದ್ದಿಲ್ಲ, ಅದಕ್ಕೆ ಎಲ್ಲಿ ಹೋಗೈತೆ ನಿಮ್ಮ ಮನೆಗೆ ಬಂದತನ ಅಂತೇಳಿ ಬನ್ನಿ. ಫೋನ್ ಹಚ್ಚಿದ್ರೆ ಎಬ್ಸ್ಲಿಲ್ಲ. ಹೌದಾ? ಹೊಲದ ಕಡೆ ನೋಡ್ಬೇಕಿತ್ತು, ಅಲ್ಲೇನ್ರ ಕೆಲ್ಸಕ್ಕೆ ಹೋಗಿರ್ಬೇಕು. ಇಲ್ಲ, ಹೊಲದ ಕಡೆ ಹೋದಂಗಿಲ್ಲ. ಹೋಗಿರ್ಬೋದು. ಅಂದಂಗತಿ ನಿನ್ನ ಮಗಳು ಆಕೆ ಅಯ್ಯಪ್ಪ ಒಳಗದಾಳ. ಆಕಿದು ಓದುದು ಬರೀದು ಭಾಳ ಇರ್ತಾವಪ್ಪ. ಅದು ಏನೆಲ್ಲ ಆಯ್ಕೆ ಮಾಡ್ತಾಳಲ್ಲ, ಓದ್ತಾಳ ಅವನ್ನ. ಅಡ್ಡಿಲ್ ಬಿಡತ್ತಿ, ಚಲೋ ಓದಾಳ ನೋಡು. ನಂದ ನೋಡತ್ತಿ, ಅವತ್ತು ಭಾಳ ಆರಾಮಿದ್ದಿದ್ದಿಲ್ಲ ನನಗೆ, ಓದಾಕಾಗಲಿಲ್ಲ, ಫೇಲ್ ಆಗ್ಬಿಡ್ತು. ಕುಣ್ಯಾಕ್ ಬರ್ಲಾರ್ದಾರ ನೆಲ ಡೊಂಕಂದ್ರಂತ. ಅತ್ತಿ ಹೆಂಗೆ ಮಾತಾಡ್ತಾವ ನಂಗಕ್ಕಿ? ಅಲ್ಲ ರೀ, ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೋಬೇಕಿಲ್ಲ ಅದನ್ನ. ಅದು ಒಂದ್ಸಲ ಇರ್ತೈತಿ, ಆಮೇಲೆ ಮತ್ತೆ ಮೂಡ್ ಇರಲ್ಲದು. ಅದಕ್ಕೆ ಬೇಡ, ಅವ್ನು ಬಿಸ್ನೆಸ್ ಮಾಡೋಣ ಅಂತ ಊರಿಗೆ ಬಂದ್ಬಿಟ್ಟೆ. ಹೌದು, ಈಗ ಮುಂದಿಂದ ಏನು ಮಾಡ್ಬೇಕಂತ ಮಾಡಿಯಪ್ಪ? ಏನ ಯಾವ ಬಂದ್ಯಾ? ಈಗ ಬಂದು ನೋಡು, ಮಾತಾಡ್ಕೊಂತ ನಿಂತೆ ಬಂದು. ಅಲ್ಪ ಮುಂದೆ ಜೀವನಕ್ಕೆ ಏನು ಮಾಡ್ಬೇಕಂತ ಮಾಡಿ? ಈಗ ರೊಕ್ಕ ಏನೋ ಮನೆ ಇಲ್ಲ ಅಂದ್ರಂತಲ್ಲ. ನಾನು ಮಾವ ಮಾಡಿದ್ರೆ ಸ್ವಂತ ಬಿಸ್ನೆಸ್ ಇಲ್ಲ, ಯಾರಪ್ಪಗೂ ನಾ ದುಡಿಯಾಕ ಹೋಗವಲ್ಲ. ಬಟ್ ಮನೆಯವ್ರಿಗೆಲ್ಲ ತ್ರಾಸ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಂಗೈತಿ. ಚಂದಗೆ ಮಾವ ಅನ್ಲಿ. ಅತ್ತೆ ಈಕಿ ಹಿಂಗೆ ಮಾಡಿದ್ರಿ ಹೆಂಗೆ ಈಕಿನ ಮಾಡ್ಕೊಳ್ಳೋದು ನಾನು? ಏನ ನಿನ್ನ ನಾನ ಕನಸ್ನ್ಯಾಗು ನೆನ್ಪು ಮಾಡ್ಕೋಬೇಡ. ನಿನ್ನ ನಾನು ಮದುವೆ ಮಾಡ್ಕೋತೇನ? ಕಾಯ್ತಾ ಇರ್ತೇನೆ, ಬಾ ತಾಳಿ ಕಟ್ ಬಾ. ಹೋಲ್ ಬಿಡ ಪಾತಾಗ, ಹಂಗಾಕಿ ಗೊತ್ತಾಗಂಗಿಲ್ಲ. ಈಗ ಸ್ವಲ್ಪ ದಿನ ಎಲ್ಲರೂ ದುಡಿಯಾಕೆ ಹೋಗ್ಬೇಕಿಲ್ಲಪ್ಪ, ಮತ್ತೆ ರೊಕ್ಕಿಲ್ಲ ಅಂತಾರ. ಸುಮ್ಮನೆ ಖಾಲಿ ಇರೋ ಬದ್ಲಿ ಒಂದು ಏನಾರು ಕೆಲಸ ಮಾಡ್ಬೇಕಾ? ಇಲ್ಲ, ಸ್ವಲ್ಪ ದಿನ ಸುಮ್ಮನೆ ಇರ್ತೇನತ್ತಿ, ನೋಡೋಣ ಅಪ್ಪನ ಏನಾರ ಒಂದು ದಾರಿಗೆ ಹಸ್ತಾನ ಏನ ಅಂತೇಳಿ. ಆಯ್ತಪ್ಪ, ನಿನ್ಗೆ ಹೆಂಗೆ ತಿಂತೈತೆ ಹಂಗೆ ಮಾಡ. ನಾವಂತೂ ಹೇಳೇವಿ, ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದೆ. ನಿಮ್ಮ ಅಣ್ಣ ಚಾ ಮಾಡಿಕೊಡ. ಹೋತೆ ಅಲ್ಲ ಅಣ್ಣ, ನಾ ಹೇಳೋದಾದ್ರೆ ನೀನು ಅಪ್ಪಗ ಅವಾಗ ತ್ರಾಸ ಕೊಡಕ್ಕೆ ಹೋಗ್ಬೇಡ. ಏನು ನಾ ಇದ್ದಿದ್ದ ಹೇಳ್ತೇನೆ ನೋಡು, ನಿನ್ನ ಪಾಡಿ ನೀ ದುಡ್ಕೊಂಡು ಜೀವನ ನಡೆಸು. ಅದ್ಯಾಕೆ 10 ಲಕ್ಷ ಕೊಡು 5 ಲಕ್ಷ ಕೊಡು ಅಂತೀಯಂತೆ? ಕಾಕಾಗಾದ್ರೂ ಯಾಕೆ ಕೇಳ್ತಿ? ಕಾಕ ನನ್ನ ಮದುವೆಯಾಗೂ ತುಸಾ ರೊಕ್ಕ ಖರ್ಚು ಮಾಡ್ಯಾನಂತ ಮಾಡ್ಯಾನ? ಅಪ್ಪ ಏನು 1 ರೂಪಾಯಿ ಖರ್ಚು ಮಾಡಿಲ್ಲ. ನನ್ನ ಲಗ್ನದಾಗ ಪೂರ್ತಿ ಕಾಕನ ಖರ್ಚು ಮಾಡ್ಯಾನ. ನಿನ್ನ ಓದಿಗೂ ಬೇಕಾದಷ್ಟು ಕೊಟ್ಟಾನ. ಅಷ್ಟೆಲ್ಲ ಮಾಡೈತಿ, ಮತ್ತು ಅವ್ರಿಗೆ ನೀವು ತ್ರಾಸ ಕೊಡೋದಂದ್ರೆ ಹೆಂಗಿದೆ? ಬೇಡ, ನಾನು ಹೇಳೋದು ಅರ್ಥ ಮಾಡ್ಕೋ. ಏನು ನೀ ಅಪ್ಪಗ ಅವಾಗ ಕೇಳಕ್ಕೆ ಹೋಗ್ಬೇಡ. ನೀ ಸುಮ್ಮನೆ ನಿನ್ನ ಬೇರೆ ಏನಾರ ಕೆಲಸ ಮಾಡಿ. ನೀನು ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀ ಸುಮ್ಮನೆ ಇರು. ಎಲ್ಲ ರೊಕ್ಕ ಇರ್ತಾವು, ಇಲ್ಲ ಅಂತಿರ್ತಾರೆ. ಅದು ಅಲ್ಲದೆ ನಾನು ಇಷ್ಟೆಲ್ಲ ಓದಿ ಇನ್ನೊಬ್ರ ಕೈ ಕೆಳಗೆ ಹೋಗ್ಲೇನು? ಬ್ಯಾಡ, ಸುಮ್ಮನಿರಿ. ಒಂದೊಂಚೂರು ಕೆಲಸ ಐತಿ, ಆಮೇಲೆ ಬರ್ತೀನಿ. ಅಲ್ಲ ತಡಿ, ಚಾನಾರು ಕುಡ್ದು ಹೋಗು. ಇಲ್ಲ, ಅಪ್ಪ ಹೊಲ ಕಡೆ ಅದ, ನಾನು ನೋಡ್ಬೇಕು. ಏನು ಬೇಜವಾಬ್ದಾರಿ ಹುಡುಗೈತಿದೆ? ಹೇಳಿದ್ ಮಾತು ಒಟ್ಟತಿಲ್ಲ ಹಾಕೊಳ್ದ್ರು ನೋಡು. ನೀ ಅದಕ್ಕೆ ಬಂದು ನಿಂತೆ ಹೊರಗೆ? ಓದ್ಕೊಳತ್ತೇಳಕ್ಕಿಂತ ಹೇಳ್ತೇ ಇಲ್ಲ ನಾನು. ಅಯ್ಯೋ ಬಾ, ನಾ ಸುಮ್ಮನೆ ಹಂಗೆ ಬರುವಂಗೆ ಬಂದೆ. ಅವಿದ್ದ ಹೋಗಿ ಓದ್ಕೋ ಹೋಗು.